ರತ್ನ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ? ಹ್ಞೂ ಅತ್ತೆ, ಇಷ್ಟು ರೆಡಿ ಮಾಡಿಟ್ಟಿದ್ದೀನಿ. ಸಾಕಾ ಅಥವಾ ಇನ್ನೂ ಏನಾದರೂ ಇಡಬೇಕಾ? ಪೂಜೆ ಆಗೋದಾಗುತ್ತೆ, ಆದರೆ ಇದುವರೆಗೂ ಆಗದೆ ಇರೋವಂಥ ಪೂಜೆ ಮಾಡಬೇಕಮ್ಮ. ಅದ್ರ ಬಗ್ಗೆನೇ ನಿನ್ನ ಹತ್ರ ಮಾತಾಡಕ್ಕೆ ಬಂದೆ. ಇದುವರೆಗೂ ಆಗದೆ ಇರೋ ಪೂಜೆನಾ? ಏನತ್ತೆ ಹಾಗಂದ್ರೆ? ನೋಡ್ರತ್ನ, ನನ್ನ ಗಂಡ ನಿನ್ನ ಹತ್ರ ಬಂದು ಪೂಜೆ ಹೋಮ ಅದು ಇದು ಅಂತೆಲ್ಲ ಮಾತಾಡಿದ ತಕ್ಷಣ ನೀನು ಅದನ್ನೆಲ್ಲ ನಂಬೇಡ. ನಾನು ಅಕ್ಕ ಇದೇ ವಿಷಯದ ಬಗ್ಗೆ ಮಾತಾಡ್ತಿದ್ವಿ. ಆ ಪಾಪಿ ಬೇರೆ ಏನೋ ಪ್ಲಾನ್ ಮಾಡ್ತಿದ್ದಾನೆ. ಆ ಹಾಳಾದ ಪ್ಲಾನ್ಗೆ ಈ ಸಲ ಯಾರು ಬಲಿ ಹಾಕ್ತಾರೆ ಅಂತ ಗೊತ್ತಿಲ್ಲ. ಆದರೆ ಅದರಿಂದ ನಿನ್ಗೆ ಯಾವ ತೊಂದರೆನೂ ಆಗಬಾರ್ದು, ಅದೇ ನನ್ನ ಉದ್ದೇಶ. ಅತ್ತೆ, ಏನು ಹೇಳ್ತಿದ್ದೀರಾ ನೀವು? ನನಗೇನು ಅರ್ಥ ಆಗ್ತಿಲ್ಲ. ನಾನು ಅರ್ಥ ಆಗೋಗಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿನಗೆ ಈ ಮನೇಲಿ ಆಗ್ತಿರೋ ಅನ್ಯಾಯನ ನಾವಂತೂ ಎದುರ್ಸಕ್ಕಾಗ್ತಿಲ್ಲ. ನಿನ್ನ ಗಂಡನಾಗಿರೋ ಪರಶು ಕೈಯಲ್ಲೂ ಎದುರ್ಸಕ್ಕಾಗ್ತಿಲ್ಲ. ಅದಕ್ಕೆ ನಿನ್ನ ಪರವಾಗಿ ನೀನೇ ನಿಂತ್ಕೊಳ್ಬೇಕು. ಇವತ್ತು ಈ ಮನೆಯಲ್ಲಿ ನಡೀತಿರೋ ಪೂಜೆಗೆ ಶಿವು ಪಾರು ಇಬ್ಬರು ಬರ್ತಿದ್ದಾರೆ. ಅವರಿಬ್ಬರು ಮುಂದೆನೂ ಈ ಮನೇಲಿ ನಿನ್ಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಹೇಳ್ಕೊಂಬಿಡಮ್ಮ. ನಾನು ಹೇಳಿ ಪೂಜೆ ದೇವ್ರಿಗಲ್ಲ, ರಾಕ್ಷಸನ ರೂಪದಲ್ಲಿರೋ ಆ ನನ್ನ ಗಂಡ ವೀರಭದ್ರನ್ಗೆ. ಶಿವುಗೆ ಈ ಮನೇಲಿ ನಿನ್ಗಾಗ್ತಿರೋ ಅನ್ಯಾಯದ ಬಗ್ಗೆ ಗೊತ್ತಾದ್ರೆ ಆ ಪಾಪಿ ವೀರಭದ್ರನ್ ತಲೆ ಮೇಲೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತಾನೆ. ಅವನ ಹೆಂಡತಿಯಾಗಿ ಇತ್ಕೊಂಡು ನಾನು ಅವನ ವಿರುದ್ಧವಾಗಿ ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಜೀವನ ಹಾಳಾಗಿತ್ತಾರ, ನಿನ್ನ ಜೀವನನೂ ಹಾಳಾಗ್ಬಿಡುತ್ತಮ್ಮ. ನೀನ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಅವರಿಬ್ಬರ ಹತ್ರ ಈ ಮನೇಲಿ ನಡೀತಿರೋ ವಿಷಯ ಎಲ್ಲ ಹೇಳ್ಬಿಡು. ಮತ್ತೆ ಏನಾಗಿದೆ ನಿಮಗೆ? ಆಲ್ರೆಡಿ ರಶ್ಮಿ ಮತ್ತೆ ಸೀನನ್ ವಿಷಯ ಕೇಳಿ ಅಣ್ಣ ತುಂಬಾ ನೊಂದ್ಕೊಂಡಿದ್ದಾನೆ. ನನ್ನ ಇನ್ನೊಂದು ತಂಗಿ ಜೀವನನೂ ಹಾಳಾಯ್ತು ಅಂತ ಅಣ್ಣಂಗೆ ಗೊತ್ತಾದ್ರೆ ಅವ್ನು ನೊಂದ್ಕೊಳಲ್ವಾ? ಈಗ ಆಘಾತ ಆಗಲ್ವಾ ಅತ್ತೆ? ಈ ತರ ಎಲ್ಲ ಏನೋ ಆಗೋಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತ್ರೆ ನಮ್ಮನ್ನ ತುಳಿಯೋರು ಜಾಸ್ತಿ ಆಗ್ತಾರೆ ರತ್ನ. ಏನಾದ್ರೂ ಆಗ್ಲಿ ನಿಜ ಎಲ್ಲ ಹೇಳ್ಬಿಡಮ್ಮ. ಆ ಕ್ಷಣಕ್ಕೆ ಶಿವು ನೊಂದ್ಕೊಳ್ಬೋದು, ಆದ್ರೆ ಮುಂದೆ ಆಗೋ ದೊಡ್ಡ ಅನಾಹುತದಿಂದ ನೀನ್ ತಪ್ಪಿಸ್ಕೊಳ್ಬೋದು ರತ್ನ. ಇಲ್ಲ ಅತ್ತೆ, ಅಣ್ಣಂಗೆ ಇನ್ನೊಬ್ಳು ತಂಗಿ ಜೀವನ ಹಾಳಾಗ್ತಿದೆ ಅಂತ ಗೊತ್ತಾದ್ರೆ ಅವ್ನು ಬದುಕಿರಲ್ಲ. ನಮ್ಮ ರಶ್ಮಿ ಜೀವನ ಹಾಳಾಗ್ತಿದೆ ಅಂದಾಗ ಶಿವು ಏನ್ ಮಾಡ್ದ? ಶಿವುಗೆ ಅವ್ರ ತಂಗಿರ ಜೀವನ ಮುಖ್ಯ. ಅದಕ್ಕೋಸ್ಕರ ಅವ್ನ ರಶ್ಮಿನ ಮನೆಗೆ ವಾಪಸ್ ಕರ್ಕೊಂಡು ಹೋದ. ಇದರಿಂದ ನಿನ್ಗೇನು ಗೊತ್ತಾಗುತ್ತೆ? ಶಿವುಗೆ ಅವ್ರ ತಂಗಿರ ನೆಮ್ಮದಿ ಖುಷಿ ಮಾತ್ರ ಮುಖ್ಯ ಅಲ್ವೇನೆ? ಆದ್ರೂ ಯಾಕೋ ಮನ್ಸು ಒಪ್ತಿಲ್ಲ ಅತ್ತೆ. ಇರೋಣ ಇನ್ನೊಂದು 15,000. ಅದು 45,000 ಆಗುತ್ತೆ. ಆಯ್ತು ಹಾಕ್ರಿ. ಇರೋಣ ಅದೇನೋ ಅಂತಲ್ಲ, ರೌಂಡ್ ಫಿಗರ್ 1,00,000. 1,00,000? ದೇವ್ರೆ ನಿನ್ನ ಕೈ ಮುಗಿತೀನಿ, ಇಲ್ಲಿಂದನೇ ಕಾಲಿಗೆ ಬೀಳ್ತೀನಿ. ಯಾವುದೇ ಕಾರಣಕ್ಕೂ ಈ ಸಲ ಮಾತ್ರ ಸೋಲಿಸ್ಬೇಡ. ನಿನ್ನೆ ನಂಬ್ಕೊಂಡಿದ್ದೀನಿ, ಜೋಬಲ್ಲ 1 ರೂಪಾಯಿ ಇಲ್ಲ. ದುಡ್ಡು ಅಣ್ಣ, ಒಂದ್ ಕೆಲಸ ಮಾಡ್ತಾ ಇರಿ, ನೀವೆಲ್ಲ ಆಡ್ತಾ ಇರಿ, ಒಂದೇ ಒಂದ್ ನಿಮಿಷ ಇದಕ್ಕೆ ಹಿಂಗೋಗಿ ಬಂದ್ಬಿಡ್ತೀನಿ. ನೀನ್ ಎಲ್ಲಾದ್ರೂ ಹೋಗು, ಸೋತಿರೋ ದುಡ್ಡು ಮಡಿಗೆ ಬಿಟ್ಟು ಹೋಗು. ಅದು ದುಡ್ಡು ಮಕ್ಕ ನೋಡಿದ್ರೆ ಜೋಬಲ್ 1 ರೂಪಾಯಿ ಕಾಸಿಲ್ಲ ಅನ್ಸುತ್ತೆ. ಚೆಕ್ ಮಾಡ್ರೋ. 1 ರೂಪಾಯಿನೂ ಇಲ್ಲ. ನನ್ನ ಮಗನೇ, 1 ರೂಪಾಯಿ ಕಾಸಿಲ್ದೆ ಇಲ್ಲ ಆಟ ಆಡಕ್ ಬಂದಿದೀಯಾ? ಇನ್ನು ಏನಮ್ಮ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ನಿಜಾನ್ ಹೇಳ್ಬಿಡು. ನಿನ್ ಜೊತೆ ನಾನಿದ್ದೀನಿ. ನೀನ್ ಒಂದು ಸಲ ನಿಜ ಹೇಳಿದ್ರೆ ಸಾಕು. ಆದ್ರೂ ನನ್ನ ಮಾತು ಕೇಳು ರತ್ನ. ನಿನ್ ಪರವಾಗಿ ನಾವು ಮಾತಾಡಿದ್ರೆ ಅದು ಸಾಕ್ಷಿ, ನೀನ್ ಹೇಳಿದ್ರೆ ಅದು ಸತ್ಯ ದರ್ಶನ. ನೀನ್ ಕೈ ಹೋಗೋದು ಕೇಳ್ಕೊಳ್ತೀನಿ. ಈ ಮನೆ ನಡೀತಿರೋ ಅನ್ಯಾಯನ ದಯವಿಟ್ಟು ನಿಮ್ಮ ಅಣ್ಣನ ಹತ್ರ ಹೇಳ್ಬಿಡು.
ಬಂದಿದ್ದನ್ನ ಬಿಡಬಾರ್ದು, ಬಾರದೇ ಇದ್ದದ್ದನ್ನ ಬಯಸಬಾರ್ದು. ಅಂಥದ್ರಲ್ಲಿ ಈ ಮನೆ ಯಜಮಾನ ನಾನು, ನನಗೆ ಕೇಡು ಬಯಸ್ತೀಯೇನೆ? ಬುಟ್ಟಿ ಒಡವೆಗಿಂತಲೂ ಬಟ್ಟು ಕುಂಕುಮ ಲೇಸು. ಅಂಥದ್ರಲ್ಲಿ ನಿನ್ನ ಹಣೆಗೆ ಕುಂಕುಮ ಇಟ್ಟವನಿಗೆ ಗುಂಡು ಹೊಡೆಯೋದನ್ನು ಹೇಳ್ಕೊಡ್ತೀಯ ಅವಳಿಗೆ? ರೀ ಅಲ್ಲ, ನಾನು ಏನೇ ಹೇಳಿದ್ರು ಸರಿ ರೀ ಸರಿ ರೀ ಅಂತ ಹೇಳಬೇಕು. ಅರ್ಥವಾಯ್ತಾ? ನಿನ್ನ ದೇಹದಲ್ಲಿ ಉಸಿರು, ಅದಕ್ಕೊಂದು ಹೆಸರು ಉಳಿಬೇಕು ಅಂದರೆ ನಾನು ಹೇಳಿದ್ದನ್ನು ಮಾಡಬೇಕು. ಇಲ್ಲ ಅಂದರೆ ಕ್ಯಾಸರ್ ಗದ್ದೆಗೆ ನಿನ್ನ ತಲೆನ ತುರುಕಿ ಉಸಿರು ನಿಲ್ಲಿಸ್ಬಿಡ್ತೀನಿ. ಅವನು ಯಾವನೋ ಇಷ್ಟಪಟ್ಟು ಕಟ್ಕೊಂಡು ಬೆಳಗಾನ ಹತ್ತಂತೆ, ಹಂಗೆ ನೀನು ಎಲ್ಲಿ ಹೋದ್ರು ಏನೇ ಮಾಡಿದ್ರು ನೀನು ಬುದ್ಧಿ ಬಿಡೋದಿಲ್ಲ. ಸುಳ್ಳು ಹೇಳಕ್ ಬರಬೇಡ, ನಾನು ಎಲ್ಲ ಕೇಳಿಸ್ಕೊಂಡೇ ಇಲ್ಲಿಗೆ ಬಂದಿದ್ದೀನಿ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು ರೀ. ನೀವು ನನಗೇನ್ ಬೇಕಾದ್ರೂ ಮಾಡಿ, ಆದ್ರೆ ಪಾಪ ರೀ ರತ್ನ ಅವಳೇನು ಮಾಡಬೇಡಿ.